ಸಖತ್ತು ಒಂದು 10-15 ಕೋತಿಗಳಿತ್ತು. ಸಖತ್ ಹೋಗೋ ಬರೋರಿಗೆಲ್ಲ ಕೈಯಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಹಿಡ್ಕೊಂಡಿದ್ರೆ ಅವು ಕಿತ್ಕೊಳ್ಳೋಕೆ ಹೋಗ್ತಾಯಿತ್ತು. ಆಮೇಲೆ ಇಲ್ಲಿಂದ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಇರುತ್ತೆ. ಅಂದರೆ ಡೈಲಿ ಇರಲ್ಲ ಇದು. ನೀವು ನಾರ್ಮಲಾಗಿ ಡೈಲಿ ಹೋದಾಗ ಆರಾಮಾಗಿ ಹೋಗ್ಬೋದು. ಸ್ಪೆಷಲ್ ಎಂಟ್ರಿ ದರ್ಶನ ಏನಂದರೆ ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಅಂಥ ಟೈಮಲ್ಲಿ ಮಾತ್ರ ಈ ಸ್ಪೆಷಲ್ ಎಂಟ್ರಿ ದರ್ಶನಾಗಿ ನಿಮಗೆ ಯೂಸ್ ಆಗುತ್ತೆ. ನಾರ್ಮಲಾಗಿ ಹೋದಾಗ ಏನು ತೊಗೊಳ್ಳೋದು ಬೇಕಿಲ್ಲ. ಸ್ಪೆಷಲ್ ಎಂಟ್ರಿ ದರ್ಶನ ನಾರ್ಮಲಾಗಿ ಹೋದಾಗ ಏನು ಬೇಕಿಲ್ಲ, ಡೈರೆಕ್ಟಾಗಿ ನೀವು ಹೋಗ್ಬೋದು. ಪೂಜೆ ಏನಾದ್ರು ಮಾಡಿಸ್ಬೇಕು ಅಂತಂದರೆ ಅರ್ಚನೆಗೆ ಮಾತ್ರ ದುಡ್ಡು ಕೊಡಬೇಕಾಗುತ್ತೆ. ಅರ್ಚನೆ ಪೂಜೆ ಅದು ಇದು ಮಾಡಿಸೋದಕ್ಕೆ ಮಾತ್ರ ಅರ್ಚನೆಗೆ ದುಡ್ಡು ತೊಗೊಳ್ಳಿ. ಆಮೇಲೆ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡಿಂದ ಏನು ಸಖತ್ತಾಗಿರುತ್ತೆ. ಇಲ್ಲಿ ನಾವು ಇದ್ರೊಳಗಡೆ ಎಂಟ್ರೆನ್ಸ್ ಹೋಗಬೇಕು. ಇಲ್ಲಿಂದ ಹೋಗ್ತಾ ಇದ್ದಂಗೆ ಇಲ್ಲಿ ಮುಂದೆಗಡೆ ಗೋಪುರದಿಂದ ಮುಂಚೆ ಇಲ್ಲಿ ಹಿಂದೆಗಡೆ ಇದರಿಂದ ಬಾಗ್ಲಿಂದ ಬಿಡೋ. ಇಲ್ಲಿ ಮುಂದೆಗಡೆ ರೆಡಿಯಾಗಿದೆಯಲ್ಲ, ಇವಾಗ ಅಲ್ಲಿಂದ ಬಿಡ್ತಾರೆ. ನೆಟ್ಟೆಲ್ಲ ಹಾಕಿದ್ದಾರೆ, ಏನು ಕಸ ಏನು ಬೀಳಬಾರ್ದು ಅಂತೇಳಿ ಸದ್ಯಕ್ಕೆ. ಆಮೇಲೆ ಇಲ್ಲಿ ಹೋಗ್ತಾ ಒಂಚೂರು ಸ್ಲಿಪ್ ಆಗುತ್ತೆ ನೋಡಿ. ಇಲ್ಲಿ ಮೆಟ್ಲುಗಳೆಲ್ಲ ಸಖತ್ ಸಾಫ್ಟಾಗಿದೆ. ನಾನು ಜಾರು ಬಿದ್ದೆ, ಕೈಗೆ ಏಟಾಯಿತು, ಆ ರೇಂಜಲ್ಲಿ ಬಿದ್ದಿದ್ದೀನಿ. ಸ್ವಲ್ಪ ಹೋಗ್ಬೇಕಾದ್ರೆ ನೋಡ್ಕೊಂಡು ನಿಧಾನಕ್ಕೆ ಹೋಗಿ. ಇಲ್ಲಿಂದ ನೋಡಿ ಎಂಟ್ರೆನ್ಸ್ ಒಳಗಡೆ ಹೋದ್ಮೇಲೆ ಇಲ್ಲಿ ಸಖತ್ ವ್ಯೂ ಅಂತೂ ಸಖತ್ತಾಗಿದೆ. ಇದೆಲ್ಲ ಓಪನ್ ಆದಾಗ ಫೋಟೋಶೂಟ್ಗಂತೂ ಸಖತ್ತಾಗಿ ಕಾಣಿಸುತ್ತೆ. ಫೋಟೋಶೂಟ್ ಅಂದರೆ ದೇವಸ್ಥಾನ ಫೋಟೋ ಕವರ್ ಮಾಡೋದಕ್ಕೆ ವೀಡಿಯೋ ಸಖತ್ತಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಅಂತ ಹಾಕಿದ್ದಾರೆ. ಇದು ಗೋಪುರ. ಆಮೇಲೆ ಇಲ್ಲೂ ಕಬ್ಬಾಳಮ್ಮ ಉತ್ಸವ ಅಂದರೆ ಇದು ಬರುತ್ತಲ್ಲ, ಕಬ್ಬಾಳಮ್ಮ ಜಾತ್ರೆ ಎಲ್ಲ ಬಂದಾಗ ಅಲ್ಲಿ ಉತ್ಸವ ಇದ್ರ ಥರ ಅಲ್ಲಿ ಉಯ್ಯಾಲೆ ಇರುತ್ತೆ, ಅದ್ರ ಮೇಲೆ ದೇವ್ರು ಕುಂಡಿಸ್ತಾರೆ, ತೂಗ್ಬೋದು ಅದನ್ನು. ಇಂದ ಎಂಟ್ರೆನ್ಸು ಇಲ್ಲಿ ಬರ್ತಾಯಿದ್ದೀವಿ ನೋಡಿ. ಕಬ್ಬಾಳಮ್ಮ ಅವ್ರದ್ದು ಫೋಟೋ ಹಾಕಿದ್ದಾರೆ ನೋಡಿ. ಕಬ್ಬಾಳಮ್ಮ ಸನ್ನಿಧಿ ನೋಡಿ, ದೇವ್ರು ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಫೋಟೋ ವಿಡಿಯೋ ತೊಗೊಳಂಗಿಲ್ಲ, ಆದರೂ ಹೇಗೋಗಿ ರಿಸ್ಕ್ ಮಾಡಿ ನಾನು ತೊಗೊಂಡಿದ್ದೀನಿ. ಅವ್ರು 2-3 ಸತಿ ಬೈತಾನೇ ಇದ್ರು. ಆದ್ರೂ ನೋಡಿ, ದೇವ್ರ ಕೈ ಮುಕ್ಕೊಳ್ಳಿ, ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಹೋದ್ಮೇಲೆ ತಿರ್ಗಾ ಒಳಗಡೆನೇ ಎಂಟ್ರಿ ಕೊಟ್ಟರು. ನಾನು ಹೇಳಿದೆ ಈ ಥರ ವೀಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಒಳಗಡೆ ಎಂಟ್ರಿ ಕೊಟ್ಟರು. ಚೆನ್ನಾಗಿತ್ತು. ಒಳಗಡೆ ದರ್ಶನ ಮಾಡ್ಕೊಂಬಂದಮೇಲೆ ಇಲ್ಲಿ ಈಚೆಗಡೆ ಇನ್ನೊಂದು ಕಬ್ಬಾಳಮ್ಮ ಅವರು ಇದ್ರ ಮೇಲೆ ಇರೋದಿದೆ, ಕುದುರೆ ಮೇಲೆ ಇರೋದು. ಮತ್ತು ಇಲ್ಲೊಂದು ವಿನಾಯಕನ ದೇವಸ್ಥಾನ ಇದೆ. ಅದಾದಮೇಲೆ ಇದು ಹಿಂದೆಗಡೆ ಕಬ್ಬಾಳಮ್ಮ ಅವ್ರದ್ದು ವಿಗ್ರಹ ಇದೆ, ಹಳೇದು. ಇದು ತುಂಬ ವರ್ಷದಿಂದ ಹೀಗೆ ಇದೆ. ಆಮೇಲೆ ಸ್ವಲ್ಪ ದಿವಸ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಟೇ ಆಗೋದಕ್ಕೆ ರೂಮ್ಸ್ ಎಲ್ಲ ಇದೆ ಕಬ್ಬಾಳಮ್ಮ ಟೆಂಪಲ್ ಕಡೆಯಿಂದ. ಜಾತ್ರೆ ಟೈಮಲ್ಲೆಲ್ಲ ಸ್ಟೇ ಆಗ್ಬೋದು ಅನಿಸುತ್ತೆ. ಇದು ನನ್ನ ಬ್ಲಾಗ್ ಆಗಿತ್ತು.